ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಸಹ ಆಯುಸ್ಸು, ಆರೋಗ್ಯವನ್ನು, ಐಶ್ವರ್ಯವನ್ನು, ಎಲ್ಲ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ, ನನ್ನ ಎಲ್ಲ ಸ್ನೇಹಿತ ವೃಂದದವರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬೇಡ. ಮದುವೆ ಸಮಯದಲ್ಲಿ ತಮ್ಮ ಜಾತಕವನ್ನು ಅಥವಾ ತಮ್ಮ ಮಕ್ಕಳ ಜಾತಕವನ್ನು ಯಾರಾದರೊಬ್ಬರ ನುರಿತವಾದಂಥ ಜ್ಯೋತಿಷಿಗಳ ಬಳಿ ತೋರಿಸಿದಾಗ ಅವರ ಜಾತಕ ಕುಂಡಲಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಕುಜ ಆಗಲಿ, ಶನಿ ಆಗಲಿ, ರಾಹು ಆಗಲಿ, ಕೇತು ಆಗಲಿ, ಕೆಲವೊಂದು ಸಂದರ್ಭಗಳಲ್ಲಿ ಸೂರ್ಯ ಏನಾದರೂ ಸ್ಥಿತವಾಗಿದ್ದರೆ ಅದನ್ನು ಕಳತ್ರ ದೋಷ ಅಂತ ಕರೀತಾರೆ. ಏನಿದು ಕಳತ್ರ ದೋಷ ಅಂದರೆ, ಜ್ಯೋತಿಷ್ಶಾಸ್ತ್ರ ರೀತಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಅಂದರೆ 7ನೇ ಮನೆಯಲ್ಲಿ ಕುಜರಾಹು ಶನಿ ಕೇತುಗಳೇನಾದರೂ ನೆಲೆಸಿದ್ರೆ, ಅದರಲ್ಲೂ ವಿಶೇಷವಾಗಿ ಕುಜ ಆಗಲಿ, ಶನಿ ಆಗಲಿ, ರಾಹುಗ್ರಹ ಆಗಲಿ ಸ್ಥಿತವಾಗಿದ್ದರೆ ಆ ಜಾತಕದವರಿಗೆ ದ್ವಿಕಳತ್ರ ದೋಷ ಉಂಟಾಗ್ತದೆ ಅಂತ ಕೆಲವರು ಹೇಳ್ತಾರೆ. ಏನಿದು ದ್ವಿಕಳತ್ರ ದೋಷ ಅಂದರೆ, ಆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕುಜರಾಹು ಶನಿ ಕೇತುಗಳು ಆ ಗ್ರಹ ಪ್ರಭಾವದಿಂದ ಅವರ ಜೀವನದಲ್ಲಿ ಎರಡೆರಡು ವಿವಾಹವಾಗತಕ್ಕಂಥ ಸನ್ನಿವೇಶಗಳಿರ್ತದೆ. ಅಥವಾ ವಿವಾಹದ ನಂತರದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿಂದ, ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿಂದ 2ನೇ ಮದುವೆಗೆ ಮೂವ್ ಆನ್ ಆಗ್ತಕ್ಕಂಥ ಸನ್ನಿವೇಶಗಳು ಸಹ ಉಂಟಾಗ್ತಕ್ಕಂಥ ಸಂದರ್ಭಗಳಿರ್ತವೆ. ಅಥವಾ ವಿವಾಹದ ನಂತರದಲ್ಲಿ ಯಾರಾದರೊಬ್ಬರು ಅಪಘಾತದಿಂದಾಗಲಿ, ಅಗ್ನಿಗಂಡಾಂತರದಿಂದಾಗಲಿ, ಮೃತ್ಯುಗಂಡಾಂತರಗಳಿಂದಾಗಲಿ, ಅನಾರೋಗ್ಯ ಸಮಸ್ಯೆಗಳಿಂದಾಗಿ ಪ್ರಾಣವನ್ನು ಕಳ್ಕೊಂಡು ಇನ್ನೊಂದು ಮದುವೆಗೆ ಮೂವ್ ಆನ್ ಆಗ್ತಕ್ಕಂಥ ಸನ್ನಿವೇಶಗಳಿವೆ. ಹೀಗೆ ಯಾರ ಜಾತಕದಲ್ಲಿ 2ನೇ ಮದುವೆ ಅವಕಾಶ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಅವರ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಜಾತಕ ಕುಂಡಲಿಯಲ್ಲಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಪ್ರಭಾವದಿಂದಲೇ ನಮಗೆ ಗೊತ್ತಾಗ್ತದೆ. ಹೀಗೆ ಆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕುಜರಾಹು ಶನಿಕೇತುಗಳ ಪ್ರಭಾವದಿಂದ ಎರಡೆರಡು ವಿವಾಹ ಯೋಗ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಜಾತಕವನ್ನು ಕಳತ್ರ ದೋಷದಿಂದ ಕೂಡಿರ್ತಕ್ಕಂಥ ಜಾತಕ ಅಂತ. ಏನು ಮಾಡೋದು, ಇದಕ್ಕೆ ಪರಿಹಾರ ಏನು ಅಂತಂತಂದರೆ, ಯಾರಿಗೆ ಜಾತಕದಲ್ಲಿ ಎರಡೆರಡು ವಿವಾಹ ಯೋಗ ಇರ್ತದೆ, ಸಪ್ತಮ ಸ್ಥಾನದಲ್ಲಿ ಕುಜರಾಹು ಶನಿಕೇತುಗಳಿರ್ತವೆ, ಅಂತಹ ಜಾತಕಸ್ಥರು ಅವರ ಮನೆಯ ಸಮೀಪದಲ್ಲೇ ಇರ್ತಕ್ಕಂತಹ ಯಾವುದಾದ್ರೂ ಒಂದು ದೇವಾಲಯದಲ್ಲಿ, ಪುರುಷರಾದರೆ ಕದಲಿ ವಿವಾಹ ಅಂತ ಕರೀತಕ್ಕಂತಹ ಒಂದು ಪೂಜಾಕಾರವನ್ನು ಮಾಡ್ಕೋಬೇಕು. ಹೆಣ್ಮಕ್ಳಾದರೆ ಎಕ್ಕ ವಿವಾಹ ಅಂತ ಕರೀತಕ್ಕಂಥ ಒಂದು ಪೂಜಾಕಾರವನ್ನು ಮಾಡ್ಕೋಬೇಕು. ಉತ್ತರ ಭಾರತದಲ್ಲ ಈ ದ್ವಿಕಳತ್ರ ದೋಷವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಕುಂಭ ವಿವಾಹ ಅಂತವನ್ನು ಮಾಡ್ತಾರೆ. ಒಂದೊಂದಾಗಿ ನೋಡೋಣ. ಮೊದಲಿಗೆ ಕದಲಿ ವಿವಾಹ, ಇದು ಪುರುಷರಿಗಿರ್ತಕ್ಕಂಥ ದ್ವಿಕಳತ್ರ ದೋಷವನ್ನು ಕಳೆದುಕೊಳ್ಳಲಿಕ್ಕೆ ಇರ್ತಕ್ಕಂತಹ ಒಂದು ಮಾರ್ಗ. ಏನಿದು ಕದಲಿ ವಿವಾಹ ಅಂತಂತಂದರೆ, ಆ ದ್ವಿಕಳತ್ರ ದೋಷ ಇರ್ತಕ್ಕಂತಹ ವರ ಮನೆ ಸಮೀಪದಲ್ಲಿರ್ತಕ್ಕಂಥ ಒಂದು ದೇವಾಲಯಕ್ಕೆ ತೆರಳಿ ಶಾಸ್ತ್ರೋಕ್ತವಾಗಿ ಪೌರೋಹಿತ್ಯವನ್ನು ಮಾಡ್ತಕ್ಕಂತಹ ಒಬ್ಬ ಪುರೋಹಿತರ ಸಲಹೆಯೊಂದಿಗೆ ಒಂದು ಬಾಳೆ ಗಿಡದ ಹತ್ರ ತೆರಳಿ ಅಲ್ಲಿ ಪುರೋಹಿತರ ಸಹಾಯದಿಂದ ಒಂದು ವಿವಾಹ ಹೇಗಾಗುತ್ತೋ ಹಾಗೆ ಎಲ್ಲ ಪೂಜಾ ಕಾರ್ಯಗಳನ್ನು ನಡೆಸಿ ಆ ಒಂದು ಬಾಳೆ ಗಿಡಕ್ಕೆ ತಾಳಿಯನ್ನು ಕಟ್ಟಿ ಆನಂತರದಲ್ಲಿ ಅದನ್ನು ಕಡಿಯೋದ್ರಿಂದ ಅವರ ಜಾತಕದಲ್ಲಿರ್ತಕ್ಕಂಥ ಎರಡೆರಡು ವಿವಾಹ ಯೋಗವನ್ನು, ಆ ದೋಷವನ್ನು ಪರಿಹಾರ ಮಾಡ್ಕೋಬೋದು ಅಂತ ಶಾಸ್ತ್ರಗಳು ತಿಳಿಸ್ತಾರೆ. ಅದೇ ಹೆಣ್ಣು ಮಕ್ಕಳಾದರೆ ದೇವಾಲಯದಲ್ಲಿರ್ತಕ್ಕಂತಹ ಶಾಸ್ತ್ರೋಕ್ತವಾಗಿ ವಿದ್ಯೆಯನ್ನು ಕಲಿತಿರ್ತಕ್ಕಂತಹ ಪುರೋಹಿತರ ಸಹಾಯದಿಂದ ಎಕ್ಕದ ಗಿಡಕ್ಕೆ ಮಾಂಗಲ್ಯ ಧಾರಣೆಯನ್ನು ಮಾಡಿ ಆ ಮಾಂಗಲ್ಯವನ್ನು ಅವರ ಕೊರಳಿಗೆ ಹಾಕ್ಕೊಂಡು ಆ ಎಕ್ಕದ ಗಿಡವನ್ನು ಕಡಿಯೋದ್ರಿಂದ ಅವರ ಜಾತಕ ಇರ್ತಕ್ಕಂಥ ದ್ವಿಕಳತ್ವ ದೋಷ ನಿವಾರಣೆ ಆಗ್ತದೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಮತ್ತು ಕುಂಭ ವಿವಾಹ ಅಂತ ಹೇಳ್ತಾರೆ. ಏನಿದು ಕುಂಭ ವಿವಾಹ ಅಂದರೆ, ಒಂದು ಕುಂಭವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅದರೊಳಗಡೆ ಶ್ರೀಮಂತ ಸತ್ಯನಾರಾಯಣ ಸ್ವಾಮಿಯನ್ನು ಅಂದರೆ ನಾರಾಯಣನ ವಿಗ್ರಹವನ್ನಿಟ್ಟು ನಾರಾಯಣನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಕುಂಭಕ್ಕೆ ಪಂಚೆಯನ್ನು ತೊಡಿಸಿ ಹೂವು ಹಣ್ಣು ಹಂಪಲುಗಳನ್ನು ನೈವೇದ್ಯವನ್ನು ಮಾಡಿ ಆನಂತರದಲ್ಲಿ ಅದಕ್ಕೊಂದು ಮಾಂಗಲ್ಯವನ್ನು ಹಾಕಿ ಆ ಮಾಂಗಲ್ಯವನ್ನು ಆ ವಧುವಿನ ಕೊರಳಿಗೆ ಹಾಕಿ ಆ ವಧುವನ್ನು ಶ್ರೀಮನ್ ನಾರಾಯಣನಿಗೆ ವಿವಾಹವನ್ನು ಮಾಡಿಕೊಡ್ತಾ ಇದ್ದೀವಿ ಅನ್ನೋ ಒಂದು ಕಲ್ಪನೆಯಲ್ಲಿ ಪೂಜಾ ಕಾರ್ಯವನ್ನು ಮಾಡಿ ಆನಂತರದಲ್ಲಿ ಆ ಕುಂಭವನ್ನು ಒಡೆದು ಹಾಕೋದ್ರಿಂದ ಅವ್ರಿಗಿರ್ತಕ್ಕಂತಹ ಆ ದ್ವಿಕಳತ್ರ ದೋಷ ನಿವಾರಣೆಯಾಗ್ತದೆ ಅಂತ ಶಾಸ್ತ್ರಗಳು ತಿಳಿಸ್ತವೆ. ಹೀಗೆ ಪ್ರತಿಯೊಬ್ಬರಿಗೂ, ಅದು ಗಂಡಾಗಲಿ ಹೆಣ್ಣಾಗಲಿ ಯಾರಿಗೇ ಆಗಲಿ, ದ್ವಿಕಳತ್ರ ದೋಷ ಇರ್ತಕ್ಕಂಥ ಸಂದರ್ಭದಲ್ಲಿ ಕದಲಿ ವಿವಾಹ, ಎಕ್ಕ ವಿವಾಹ, ಕುಂಭ ವಿವಾಹ ಈ ರೀತಿ ಈ ಪೂಜಾ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಅವರ ಜಾತಕದಲ್ಲಿರ್ತಕ್ಕಂತಹ ಆ 2ನೇ ವಿವಾಹ ಗಂಡಾಂತರವನ್ನು ಆ ಗಿಡಕ್ಕೆ ಮದುವೆ ಮಾಡಿಕೊಟ್ಟಿದ್ದೀವಿ ಅನ್ನೋದು ಕಲ್ಪನೆಯ ಆಧಾರದಲ್ಲೇ ಆ ಪೂಜಾ ಕಾರ್ಯವನ್ನು ಮಾಡಿ ಆ ದೋಷವನ್ನು ಕಳ್ಕೊಳ್ಳೋದ್ರ ಮೂಲಕ ಮುಂದಿನ ವಿವಾಹಕ್ಕೆ ನಾವು
ಪ್ರಯತ್ನವನ್ನು ಪಟ್ಟರೆ ಶೀಘ್ರ ವಿವಾಹವೂ ಸಹ ಆಗುತ್ತೆ. ಅಷ್ಟೇ ಅಲ್ಲದೆ ಜಾತಕದಲ್ಲಿರ್ತಕ್ಕಂಥ ಎರಡೆರಡು ವಿವಾಹ ಗಂಡಾಂತರಗಳು ಸಹ ನಿವಾರಣೆಯಾಗಿ ಉತ್ತಮವಾದಂಥ ವೈವಾಹಿಕ ಜೀವನ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರಗಳು ತಿಳಿಸ್ಕೊಡ್ತವೆ. ಹೀಗೆ ನಿಮಗೆ ಕಳತ್ರ ದೋಷ ಇದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಕೆಳಗೆ ಸ್ಕ್ರೋಲ್ ಆಗ್ತಿರ್ತಕ್ಕಂಥ ನಮ್ಮ ನಂಬರ್ಗೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ನಿಮ್ಮ ಹುಟ್ಟಿದ ಸ್ಥಳವನ್ನು ಕಳಿಸ್ಕೊಟ್ಟಿದ್ದೇ ಆದರೆ ಶಾಸ್ತ್ರೋಕ್ತವಾಗಿ ಪರಿಶೀಲನೆಯನ್ನು ಮಾಡಿ ಸೂಕ್ತ ಸಲಹೆಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದಂತಹ ಎಲ್ಲ ಪ್ರಿಯ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.